ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಚಿಕ್ಕಮಗಳೂರಿನಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಅರಣ್ಯ ಅಧಿಕಾರಿಯೊಬ್ಬರು ಪರಿಹಾರ ವರದಿಯನ್ನು ಕೊಡಲು ಲಂಚಕ್ಕಾಗಿ ಚೌಕಾಸಿ ನಡೆಸಿರುವ ಅಮಾನವೀಯ ಘಟನೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಜಿಲ್ಲೆಯ ಕಣತಿ ಗ್ರಾಮದ ರೈತರೊಬ್ಬರ ತೋಟಕ್ಕೆ ಕಾಡಾನೆ ನುಗ್ಗಿ ಸುಮಾರು 65 ಅಡಿಕೆ ಮರಗಳನ್ನು ಧ್ವಂಸಗೊಳಿಸಿದ್ದು, ಈ ನಷ್ಟದ ವರದಿಯನ್ನು ತಯಾರಿಸಲು ಬಂದಿದ್ದ ಕಣತಿ ಬೀಟ್ನ DRFO ವೀರಭದ್ರ ನಾಯಕ್ ಬಹಿರಂಗವಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಖರ್ಚಿಗೆ ಏನಾದರೂ ಕೊಟ್ಟರೆ ಹೆಚ್ಚಿನ ಮೊತ್ತದ ಪರಿಹಾರ ಬರುವಂತೆ ವರದಿಯನ್ನು ನೀಡುತ್ತೇನೆ, ಇಲ್ಲದಿದ್ದರೆ ಕೇವಲ 65 ಮರಗಳ ನಷ್ಟವೆಂದು ನಮೂದಿಸುತ್ತೇನೆಂದು ಸಂಕಷ್ಟದಲ್ಲಿರುವ ರೈತನ ಮುಂದೆಯೇ ಭ್ರಷ್ಟಾಚಾರದ ಆಮಿಷವೊಡ್ಡಿದ್ದಾರೆ. ಸುಮಾರು 10 ಸೆಕೆಂಡ್ಗಳ ಕಾಲ ರೈತನ ಪ್ರತಿಕ್ರಿಯೆಗಾಗಿ ಕಾದ ಅಧಿಕಾರಿ ಹಣ ಸಿಗುವ ಯಾವುದೇ ಲಕ್ಷಣ ಕಾಣದಿದ್ದಾಗ ಅಸಮಾಧಾನದಿಂದ ಕೇವಲ ವಾಸ್ತವ ಸಂಖ್ಯೆಯನ್ನಷ್ಟೇ ದಾಖಲಿಸಿ ಅಲ್ಲಿಂದ ತೆರಳಿದ್ದಾರೆ. ಈಗ 65 ಗಿಡ ಸಿಕ್ಕಿರೋದು ಅಲ್ವಾ? ಈಗ ನೀವು ನಿಮ್ಗೆ ಏನೋ ಖರ್ಚಿಗೆ ಏನಾದ್ರು ಕೊಡ್ತೀನಂದ್ರೆ ಬರಿತೀನಿ ನಾನು, ಏನು ಕೊಡಲ್ಲ ಅಂತಂದ್ರೆ ಈಗ ಕೊಡ್ತೀನಂದ್ರೆ ಅದೆಲ್ಲ ಆಗಲ್ಲ. 65 ಮಾಡ್ಬಿಡ್ತೀನಿ ನಾನು, ಈಗ ಕೊಡ್ತೀನಂದ್ರೆ ಬರಿತೀನಿ ನಾನು ಅಷ್ಟೇ. ಒಟ್ಟು 65. ಈಗಾಗಲೇ ಮಲೆನಾಡಿನಲ್ಲಿ ಆನೆಯ ಹಾವಳಿಯಿಂದ ರೈತರು ಬೇಸತ್ತು ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ನೌಕರರು ಅವರೊಂದಿಗೆ ನಿಂತು ಸಾಂತ್ವನ ಹೇಳಬೇಕಾದ ಪರಿಸ್ಥಿತಿಯಲ್ಲಿ ಇಲಾಖೆ ನೌಕರನೊಬ್ಬ ಈ ರೀತಿ ಲಂಚಕ್ಕೆ ಬಾಯೊಟ್ಟಿದ್ದು ನಾಚಿಕೆಗೇಡಿನ ವಿಷಯವಾಗಿದೆ. ಈ ಲಂಚ ಬಾಕತನದ ವರ್ತನೆಯು ಈಗ ಜಿಲ್ಲಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು, ಇಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕೂಡಲೇ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ತೀವ್ರವಾಗಿ ಆಗ್ರಹಿಸಿದ್ದಾರೆ.